ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ಬಚಕ್ರದ 8ನೇ ರಾಶಿಯಾದಂಥ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸುವಂಥ ಪ್ರಯತ್ನ. ಈ ವರ್ಷ ಅಂದರೆ 2026ನೇ ವರ್ಷದ ಜುಲೈ ಮಾಸದ ಭವಿಷ್ಯ. ಈ ಜುಲೈ ತಿಂಗಳಲ್ಲಿ ಹೇಗೆ ನಡೆಯುತ್ತೆ ಜೀವನ, ವೃಶ್ಚಿಕ ರಾಶಿಯವರಿಗೆ ಯಾವ ಫಲ ಕೊಡ್ತಾನೆ, ಎಲ್ಲದನ್ನು ಗಮನಿಸ್ತಾ ಹೋದಾಗ ಯೋಗ ಅನ್ನುವಂಥದ್ದು ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಕಣ್ಣು ಮುಚ್ಕೊಂಡು ನಿಮಗೆ ಯೋಗ ಕೊಂಡ್ಬಿಡುತ್ತೆ. ಅನಿರೀಕ್ಷಿತ ಧನಲಾಭದ ಯೋಗ ಅನ್ನುವಂಥದ್ದು ಕಾಣ್ತಾ ಇದೆ. ನಿಮಗೆ ಶತ್ರುಗಳಿಂದ ಮುಕ್ತಿ ಅನ್ನುವಂಥದ್ದು ಕಾಣ್ತಾ ಇದೆ. ದೂರದಲ್ಲಿ ಇರ್ತಕ್ಕಂಥ ಜನ ತುಂಬ ಹತ್ತಿರ ಆಗುವಂಥ ಯೋಗ ಕಾಣ್ತಾ ಇದೆ. ಪರಕೀಯರು ನಿಮ್ಮನ್ನು ಹತ್ತಿರದವನು ಅಂತ ಅಂದ್ಕೊಳ್ಳುವಂಥ ಮಾಸ ಇದೆ. ಜೊತೆಗೆ ಆರ್ಥಿಕವಾಗಿ ಸಮೃದ್ಧಿ ಪಡಿಬೇಕು ಅಂತ ಏನು ಮೂಲಭೂತ ಯೋಜನೆಗಳನ್ನು ಹಾಕೊಂಡಿದ್ದರು, ಈ ಯೋಜನೆಗೆ ಸಮೃದ್ಧಿಯನ್ನು ಕಾಣುವಂಥ ಯೋಗ. ಆದರೆ ಜೀವನ ಸಂಗಾತಿ ಜೊತೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಕೊರತೆ ಕಾಣ್ತಕ್ಕಂಥ ಯೋಗ ಈ ಮಾಸದ. ವಿದ್ಯಾರ್ಥಿಗಳಿರ್ಬೋದು ಅಥವಾ ಇನ್ನಿತರ ಸಂತಾನಕ್ಕೆ ಅಪೇಕ್ಷಿತರಿರ್ಬೋದು, ವೈವಾಹಿಕ ಅಪೇಕ್ಷಿತರಿರ್ಬೋದು, ಎಲ್ಲರಿಗೂ ಕೂಡ ಶನೀಶ್ವರನು ಉತ್ತಮವಾದ ಫಲ ಕೊಡೋದ್ರ ಜೊತೆಗೆ ಕುಜನ ದೃಷ್ಟಿ ಕೂಡ ನಿಮ್ಮ ರಾಶಿಯಲ್ಲಿರೋದ್ರಿಂದ ಕುಜನು ಕೂಡ ನಿಮ್ಮ ರಾಶಿಯಾಧಿಪತಿ ಆಗಿರ್ತಾನೆ. ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಈ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ದಂಪತಿಗಳಲ್ಲಿ ಆಗಿದ್ದರೆ ಅದನ್ನು ಮತ್ತೆ ಸದ್ದೋಗಿಸಕ್ಕಂಥ ಪ್ರಯತ್ನ ಕೂಡ ಈ ವೃಶ್ಚಿಕ ರಾಶಿಯವರ. ಈ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವ ರಾಹು ಮಾತೃವಿರಹ ಯೋಗ ಅನ್ನುವಂಥದ್ದು ಇದೆ. ಮಾತೃ ತಾಯಿ ಅಥವಾ ತಾಯಿ ಸಂಪತ್ತು ಅಥವಾ ತಾಯಿಯಿಂದ ದೂರ ಆಗುವಂಥ ಯೋಗ ಕೂಡ ಸ್ವಲ್ಪ ಕಾಣ್ತಾ ಇದೆ. ಚತುರ್ಥ ಭಾವಕ್ಕೆ ಇರ್ತಕ್ಕಂಥ ರಾಹು, ಚತುರ್ಥ ರಾಹು ನಿಮಗೆ ಯಾವುದೋ ರೀತಿಯ ಅರ್ಧಾಷ್ಟಮಿ ಶನಿ ಇದ್ದ ಹಾಗೆ ನಿಮಗೆ ಮಾತೃವಿನ ಯೋಗವನ್ನು ಕೊಡ್ತಕ್ಕಂಥ ಯೋಗ ಕಾಣ್ತಾ ಇದೆ. ಹಾಗಾಗಿ ತಾಯಿಯ ಆರೋಗ್ಯ ಅಥವಾ ತಾಯಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಹೊಂದಿದವರು ಅವರಿಗೆ ಯಾವುದೇ ರೀತಿಯ ದುಃಖ ಕೊಡದಂಥ ರೀತಿಯಲ್ಲಿ ಬೇಡ. ಅವರ ಸಂತೋಷದಲ್ಲಿ ನೀವು ಇನ್ನೂ ಕೂಡ ಅಂದರೆ ನಿಮ್ಮ ಸಾಮರ್ಥ್ಯವನ್ನು ತುಂಬಿ ಅವ್ರಿಗೆ ಮತ್ತೆ ಸಂತೋಷ ಪಡಿಸೋ ಪ್ರಯತ್ನ ಮಾಡಿ. ಅವ್ರ ಶಾಪಗೂ ಕೂಡ ಒಳಗಾಗೋದು ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಕೋಪದಲ್ಲಿ ಎಲ್ಲೋ ಒಂದು ಕಡೆ ತಾಯಿಯನ್ನು ನಾನು ಬೈತಾಳೆ ಅಥವಾ ಏನೋ ಒಂದು ಮಾತಾಡ್ತಾಳೆ, ಆ ತಾಯಿಯನ್ನು ನಿಂದಿಸುವಂಥ ಪ್ರಯತ್ನ ನೀವು ಮಾಡಬೇಡಿ. ಆ ತಾಯಿ ಕೋಪಕ್ಕೋ ಅಥವಾ ಆ ಎಲ್ಲ ದೃಷ್ಟಿಗೋ ನೀವು ಒಳಗಾಗಬೇಡಿ. ಇವತ್ತಿನ ಈ ರಾಹು ಮಾತೃ ದೇವತಾ ಅಂತಕ್ಕಂಥದ್ದು ಏನು ಹೇಳ್ತೀವಿ ಅಂದರೆ ನಿಮ್ಮ ಕುಲದೇವತೆ ನಿಮ್ಗೆ ಶಾಪ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಇದೆ ಇದು ಸಿಚುವೇಶನ್. ಹಾಗಾಗಿ ಇದೇ ಪಂಚಮಿಗಿರ್ತಕ್ಕಂಥ ಶನಿ ಸ್ವಲ್ಪ ಹೆಣ್ಣು ಮಕ್ಕಳು ಯಾರು ಇದ್ದಾರೋ, ಅವರು ವಯಸ್ಕರಾಗಿದ್ದಾರೋ, ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದಾರೋ, ನೀವು ಯಾಕೆಂದರೆ ಆ ವಯಸ್ಸು ಆ ಒಂದು ಸ್ಥಿತಿ ಇರುತ್ತೆ. ಆ ಸ್ಥಿತಿ ಸಂದರ್ಭದಲ್ಲಿ ಕಲಂಕ ಬರುವಂಥ ಯೋಗ ಐತೆ ಹೆಣ್ಮಕ್ಳಿಗೆ. ಇಂಥ ಒಂದು ಕಲಂಕವನ್ನು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕಾಗಿ ಮಕ್ಕಳಿಗೆ ಶೈಕ್ಷಣಿಕ ಸ್ಥಿತಿ ಜೊತೆಗೆ ಪರಿಸರ ಮತ್ತು ನಿಮ್ಮ ಸಂಸ್ಕಾರವನ್ನು ರೀತಿ ಒಳ್ಳೆ ರೀತಿ ಕಲಿಸೋದ್ರಿಂದ ಕೂಡ ಆ ಮಕ್ಕಳು ನಿಮ್ಮ ಗೌರವವನ್ನು ಈ ಮಾಸದಲ್ಲಿ ಉಳಿಸುವಂಥ ಪ್ರಯತ್ನ ಮಾಡ್ತಾರೆ. ಹಾಗೆ ನಿಮಗೆ ಬರುವಂಥ ಭಾಗ್ಯ ಮತ್ತು ಅಷ್ಟಮದಲ್ಲಿ ಸ್ವಲ್ಪ ಬೋಧ ಇದ್ದಾನೆ ನೋಡಿ. ನಿಮ್ಮಲ್ಲಿ ಬಹಳಷ್ಟು ಅತಿಯಾಗಿ ನಂಬಿಡಿದಿರ ಕೆಲವೊಬ್ಬರಿಗೆ ಬೇಕು ಅಂತ ನಂಬಲ್ಲ, ನಿಮ್ಮ ನಂಬಿಸಿಬಿಡ್ತಾರೆ ಜನ. ಆ ನಂಬಿಕೆ ದ್ರೋಹ ಈ ಮಾಸದಲ್ಲಿ ಆಗುತ್ತೆ. ಸ್ವಲ್ಪ ಆ ನಂಬಿಕೆ ದ್ರೋಹದ ಜೊತೆಗೆ ನಿಮ್ಮ ಬುದ್ಧಿನೇ ನಿಮ್ಮ ಕೈ ಕೊಡುತ್ತೆ. ನಿಮ್ಮ ಬುದ್ಧಿ ಸ್ವಲ್ಪ ಡೋಲಾಯಮಾನವಾದ ಪರಿಸ್ಥಿತಿಯಲ್ಲಿ ಸ್ಥಿತಿ ಇರುತ್ತೆ. ಇಂಥ ಸ್ಥಿತಿ ಇದ್ದಾಗ ಸ್ವಲ್ಪ ನೀವು ಉದ್ರೇಕರಾಗ್ತೀರಿ, ಬೊಕ್ಕಿಷ್ಟರಾಗ್ತೀರಿ, ಅಥವಾ ಅವ್ರ ಜೊತೆಲಿ ಒಡನಾಟ ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಅಥವಾ ಅವ್ರ ಅತಿಯಾಗಿ ನಂದಿ ನೀವು ಮೋಸ ಹೋಗ್ಬಿಡ್ತೀರಿ. ಇದು 16 ತಾರೀಕಿನವರೆಗೂ. 16 ನಂತರ ಮತ್ತೆ ಭಾಗ್ಯಕ್ಕೆ ಗುರು ಸೂರ್ಯನ ಸಂಯೋಗ ಮತ್ತೆ ನಿಮ್ಗೆ ಯೋಗಕಾರಕನಾಗಿರ್ತಾರೆ. ಇಂಥ ಒಂದು ಯೋಗತ್ವವನ್ನು ಹೊಂದಿದಾಗ ಅದೇ ಹೇಳೋದು, ಭಾಗ್ಯ ಅನ್ನೋಂಥದ್ದು ಬಂದಾಗ ಜೀವನದಲ್ಲಿ ಎಲ್ಲ ಒಂದು ಕಡೆ ನಿಮ್ಮ ಒಂದು ಊರ್ಧ್ವತೆ ಅಂದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಹೆಚ್ಚಾಗತಕ್ಕಂಥ ಎಲ್ಲ ಸಂದರ್ಭಗಳಿದೆ. ಹಾಗೆ ಏಕಾದಶ ಮತ್ತು ದಶಮ, ಏಕಾದಶಾಧಿಪತಿ ಬುಧ ನೋಡಿ, ಅವನು ಕೂಡ ನಿಮ್ಗೆ ಅಷ್ಟಮಕ್ಕೆ ಹೋಗ್ತಾ ಇದೆ. ನಿಮ್ಮ ರಾಶಿಯಲ್ಲಿ ಲಾಭಾಧಿಪತಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ದುಡ್ಡು ಆಸ್ಪತ್ರೆಗೋ ಅಥವಾ ಯಾರಿಗೋ ಒಬ್ಬರಿಗೆ ತೊಂದರೆ ಆಯಿತು ಅಂತ ಕೊಟ್ಬಿಡೋದು, ಅವರು ನಿಮ್ಮ ಸಮಯಕ್ಕೆ ಕೊಡದೇ ಇರೋದು, ಇಂಥ ರೀತಿಯಲ್ಲಿ ಸ್ವಲ್ಪ ಸಿಕ್ಕಾಕೊಳ್ಳುವಂಥ ಯೋಗ ಬರುತ್ತೆ. ಸಿಕ್ಕಾಕೊಳ್ಳುತ್ತಂದ್ರೂ ಕೂಡ ಗುರು ನಿಮಗೆ ಹೆಲ್ಪ್ ಮಾಡ್ತಾನೆ. ಸ್ವಲ್ಪ ಆ ಸಮಯ ಈ ತಿಂಗಳು ಮಾತ್ರ ನಿಮಗೆ ಡಿಸಪಾಯಿಂಟ್ ಕೊಡ್ತಾರೆ ಹಣಕಾಸಿನ ವಿಷಯದಲ್ಲಿ. ಸ್ವಲ್ಪ ಜಾಗೃತಿ ವಹಿಸಿ. ಹಾಗೆ ಶುಕ್ರ ಕ್ಷೇತ್ರ ಅಂದರೆ ನಾನು ಹೇಳೋದು ಈ ಕರ್ಮ ಭಾವನೆ ಕೆಲಸ ಮಾಡೋ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನಾಗುತ್ತೆ, ಈ ಜಲಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಪೀಳಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು ಮತ್ತು ಗುಣಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು, ಅದ್ರ ಜೊತೆಗೆ ಏನು ಹೇಳ್ತೀವಿ ನಾವು ರೈತಾಪಿ ವರ್ಗದಲ್ಲಿ ಮತ್ತು ಧಾನ್ಯಗಳ ಕಾರ್ಯದಲ್ಲಿ ಇರ್ತಕ್ಕಂಥವ್ರು. ಧಾನ್ಯಗಳನ್ನು ಯಾರಾದರೂ ಸಂಗ್ರಹ ಮಾಡಿಟ್ಕೊಂಡ್ರೆ, ಧಾನ್ಯದ ಬಗ್ಗೆ ಯೋಜನೆ ಮಾಡ್ಕೊಂಡಿಟ್ಟರೆ, ಧಾನ್ಯಕ್ಕೆ ಸಂಬಂಧಪಟ್ಟದಂದರೆ ಈ ಪ್ರಾವಿಷನ್ ಸ್ಟೋರ್ ಇತ್ಯಾದಿ ಮಾಡುವಂಥವ್ರಿಗೆ, ಮತ್ತು ಡಿಸೈನ್ಸ್ ಮಾಡುವಂಥವ್ರಿಗೆ, ಫಿಲಿಮ್ಸ್ ಸಂಬಂಧಿತ ಕೆಲಸಗಾರರಿಗೆ, ಡಿಸೈನರ್ಗಳಿಗೆ ಮತ್ತು ವಸ್ತ್ರ ವ್ಯಾಪಾರಿಗಳಿಗೆ ಶುಕ್ರಕೇತು ಮತ್ತು ಒಂದು ಕಡೆ ಬಂದಾಗ ಈ ಡಿಸೈನ್ ಮಾಡೋದ್ರ ಜೊತೆಗೆ ಈ ಬಟ್ಟೆ ವ್ಯಾಪಾರ ಮಾಡೋರು, ಬಟ್ಟೆ ತಯಾರಿಸುವ
ಇತ್ಯಾದಿಗಳು ಇದ್ದಾಗ ಅಂಥವ್ರಿಗೂ ಕೂಡ ಲಾಭವನ್ನು ಕೊಡ್ತಕ್ಕಂಥ ಯೋಗ ಈ ಮಾಸದಲ್ಲಿದೆ. ಅಂದರೆ ವೃತ್ತಿ ಕ್ಷೇತ್ರದಲ್ಲಿ ಎರಡು ಗ್ರಹಗಳಿರೋದ್ರಿಂದ ನಿಮ್ಮ ವೃತ್ತಿಗೆ ಉತ್ತೇಜನ ಸಿಗುತ್ತೆ, ಅಂದುಕೊಂಡಿದ್ದನ್ನು ಸಾಧಿಸ್ತೀರಾ, ಮನೋಬಲ ದುರ್ಬಲ ಆಗದೆ ಹಾಗೆ ಈ ಮಾಸದಲ್ಲಿದೆ. ಅದು ನೀವು ಇಷ್ಟೇ ಮಾಡುವಂಥದ್ದು ತಾಯಿಯ ಆರೋಗ್ಯ ಮತ್ತು ತಾಯಿ ಜೊತೆಲಿ ಇರ್ತಕ್ಕಂಥ ಸಂಬಂಧ, ತಾಯಿಯನ್ನು ಕಳೆದುಕೊಳ್ಳುವಂಥ ದುಃಖ ಸ್ವಲ್ಪ ನಿಮಗೆ ಬಂದರೂ ಬರೋದು, ಎಲ್ಲರಿಗೂ ಬರುತ್ತೆ ಅಂತಲ್ಲ. ಅವರು ಗಣಗಳ ಆಧಾರದ ಮೇಲೆ ಅವ್ರಿಗೆ ಯಾವ ದಶ ನಡೀತಾ ಇದೆ, ಅವ್ರು ಆ ದೇಶದಲ್ಲಿ ಅವ್ರಿಗೆ ಎಷ್ಟು ಯೋಗ್ಯತೆ ಇದೆ ಅನ್ನುವಂಥದ್ದನ್ನು, ಮಾತೃ ಸೌಖ್ಯ ಮಾತೃ ವಿರಹ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಂಡು ಕೇಳಬೇಕಾಗತ್ತೆ. ಯಾಕಂದರೆ ಇದು ದ್ವಾದಶಿ ಭವಿಷ್ಯ ಅನ್ನತಕ್ಕಂಥದ್ದು ಬಂದಾಗ ಇದು ಗೋಚಾರದ ಆಧಾರದ ಮೇಲೆ ಇರುತ್ತೆ. ಹಾಗೆ ಎಲ್ಲರಿಗೂ ಇದೇ ರೀತಿ ಆಗುತ್ತೆ ಅಂತ ಹೇಳುವಂಥದ್ದಲ್ಲ. ನಿಮ್ಮ ದಶ ಕೆಟ್ಟದ್ದು ಬಂದಾಗ ಮಾತೃ ವಿರಹ ಆಗುವಂಥ ಯೋಗ ಇರುತ್ತೆ. ಎಲ್ಲರಿಗೂ ದಶಬಲ ಕೆಟ್ಟದಾಗಿಲ್ಲವೋ ಅವಾಗ ರಾಹುನೇ ನಿಮಗೆ ಯೋಗಕಾರಕನಾಗಿದ್ದಾನೆ ಅನ್ನೋದಾದರೆ ಮಾತೃವಿರ ಆರೋಗ್ಯದಲ್ಲಿ ಬಹಳಷ್ಟು ದೂರದ ಕಾಯಿಲೆ ಇದ್ರೂ ಕೂಡ ಅದು ಗ್ರೋತ್ ಆಗಿ ಹೋಗುತ್ತೆ. ಇಂಥ ಒಂದು ಯೋಗ ಈ ಜಾತಕಕ್ಕೆ ಇದೆ. ಆದರೆ ಪಂಚಮದಲ್ಲಿರ್ತಕ್ಕಂಥ ಶನಿ ಸಂತಾನದ ಬಗ್ಗೆ ಗಮನ ಕೊಡಿ. ಸಂತಾನದಲ್ಲಿ ವಿಳಂಬ ಇದೆ, ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡಿ. ಅವ್ರ ಮಕ್ಕಳ ಆರೋಗ್ಯ ಏನು ತಿಂದ್ಕೊಂಡು ಏನೇನೋ ಮಾಡಿಕೊಂಡು ಅವ್ರ ಆರೋಗ್ಯನ ಅವರೇ ಹಾಳು ಮಾಡ್ಕೊಳ್ಳುವಂಥ ಒಂದು ಸ್ಥಿತಿ ತಲುಪಬಾರ್ದು. ಹಾಗಾಗಿ ವೃಶ್ಚಿಕ ರಾಶಿಯವರು ಸಂತಾನದ ಕಡೆ ಗಮನ ಕೊಡಿ. ಆದರೆ ಇದನ್ನೆಲ್ಲವೂ ಮಾಡುವಂಥ ಪ್ರಯತ್ನಕ್ಕೆ ಬಂದಾಗ ನಿಮಗೆ ಪಂಚಮ ಭಾವಾಧಿಪತಿ ಜಲತತ್ವದಲ್ಲಿ ಇರುವುದರಿಂದ, ಅಂದರೆ ಜಲತತ್ವ ರಾಶಿ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ ಶಿವನ ದೇವಾಲಯಕ್ಕೆ ಹೋಗಿ ಆ ಶಿವನ ದೇವಾಲಯದಲ್ಲಿ ಪ್ರತಿ ನಿತ್ಯ ಜಲಾಭಿಷೇಕವನ್ನು ಬಿಟ್ಟು ಬೇರೆ ಏನು ಬೇಡ, ಬಿಲ್ವದಳ ಮತ್ತು ಜಲಾಭಿಷೇಕ ಇಷ್ಟೊಂದು ನೀವು ಮಾಡ್ತಾ ಇರಿ. ಈಗ ಎರಡೂ ಸಮಯ ನಿಮಗೆ ಸಿಕ್ಕರೆ, ಎರಡೂ ಟೈಮ್ ಸಿಕ್ಕರೆ ಮಾಡೋದ್ರಿಂದ ನಿಮಗೆ ಉತ್ತಮವಾಗಿ ಈ ಶುಕ್ರ ಮತ್ತು ಶನಿ ತುಂಬ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ವೃಶ್ಚಿಕ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.